ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಜರ್ನಲ್ ಎಂಟ್ರೀಸ್ನ ಬೇಸಿಕ್ಸ್ನ ಕಲಿಯೋಣ ಬನ್ನಿ. ಏನಿ ಜರ್ನಲ್ ಎಂಟ್ರೀಸು? ಇಟ್ಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್. ನಮ್ಮಲ್ಲಿ ನಡೆಯುವಂತಹ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ, ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ಜರ್ನಲ್ನಲ್ಲಿ ಎಂಟ್ರಿ ಮಾಡ್ತೀವಿ. ಅಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅದನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ಅದನ್ನು ಜರ್ನಲ್ನಲ್ಲಿ ಎಂಟ್ರಿ ಮಾಡ್ತೀವಿ, ಅದಕ್ಕೆ ಇದನ್ನು ಜರ್ನಲ್ ಎಂಟ್ರಿ ಅಂತ ಕರೀತಾರೆ. ಇದರ ಫಾರ್ಮ್ಯಾಟನ್ನು ನೋಡೋಣ ಬನ್ನಿ. ಅಂದರೆ ಈಗ ಅಕೌಂಟ್ಸ್ ಬುಕ್ಕಲ್ಲಿ ಹೇಗೆ ಜರ್ನಲ್ಸ್, ಅಂದರೆ ಅದರ ಫಾರ್ಮ್ಯಾಟ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ XYZ ಕಂಪನಿ ಎಕ್ಸ್. ಅವರು ಸುಮ್ಮನೆ ಬರ್ಕೊಂಡು ಹೋಗಿರ್ತಾರೆ, ರಘುಪತಿಯಿಂದ ಇವತ್ತು 50,000 ರೂಪಾಯಿ ಸಿಕ್ತು, ಸೇಲ್ಸ್ 5,000 ರೂಪಾಯಿ ಆಯಿತು, ಆ ಥರ ಲೈನ್ಸ್ ಅಲ್ಲಿ ಅವರು ಬರ್ಕೊಂಡು ಹೋಗಿರ್ತಾರೆ. ಅದನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ರೂಲ್ಸ್ನ ಅಪ್ಲೈ ಮಾಡಿ ಬುಕ್ಸ್ ಅಲ್ಲಿ ಬರೆಯೋದಕ್ಕೆ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತೀವಿ. ಇದು ಅದರ ಫಾರ್ಮ್ಯಾಟ್. ಈ ಥರ ಟೇಬಲ್ನ ನಾವು ನಮ್ಮ ಅಕೌಂಟ್ಸ್ ಬುಕ್ಕಲ್ಲಿ ಬರಿಬೇಕಾಗತ್ತೆ. ಫಸ್ಟ್ ಕಾಲಮ್ನಲ್ಲಿ ನಾವು ಡೇಟ್ನ ಬರಿತೀವಿ, ಸೆಕೆಂಡ್ ಕಾಲಮ್ನಲ್ಲಿ ಪರ್ಟಿಕ್ಯುಲರ್ಸ್ನ ಬರಿತೀವಿ, ಥರ್ಡ್ ಕಾಲಮ್ನಲ್ಲಿ ಲೆಡ್ಜರ್ ಫೋಲಿಯೋ ಅಂತ ಬರಿತೀವಿ, LF. ಅಂದರೆ ನಾವು ನೆಕ್ಸ್ಟ್ ಬುಕ್ಗೆ ಇದನ್ನೆಲ್ಲ, ಈ ಎಂಟ್ರಿಗಳನ್ನೆಲ್ಲ ಏನು ಮಾಡಿರ್ತೀವಿ ಅದನ್ನೆಲ್ಲ ಶಿಫ್ಟ್ ಮಾಡುವಾಗ ಲೆಡ್ಜರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅದಕ್ಕೆ ನಾವು ಶಿಫ್ಟ್ ಮಾಡುವಾಗ ಅಲ್ಲಿಯ ಪೇಜ್ ನಂಬರ್ಗಳನ್ನ ನಾವು ಇಲ್ಲಿ ಹಾಕ್ತೀವಿ. ಈಗ ತಕ್ಷಣಕ್ಕೆ ನಾವು ಈ ಕಾಲಮನ್ನು ಖಾಲಿನೇ ಬಿಟ್ಟಿರ್ತೀವಿ, ಬಟ್ ಆ್ಯಕ್ಚುಯಲ್ ಬುಕ್ಸ್ನಲ್ಲಿ ನಾವು ಅದನ್ನು ಎಂಟ್ರಿ ಮಾಡುವಾಗ ಲೆಡ್ಜರಲ್ಲಿ ಯಾವ ಪೇಜ್ ನಂಬರಲ್ಲಿ ಇದು ಬಂತು ಅನ್ನೋದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಡೆಬಿಟ್ ಅಮೌಂಟ್, ಡೆಬಿಟ್ಟು, ಇಲ್ಲಿ ಕ್ರೆಡಿಟ್ ಅಮೌಂಟ್. ಫಸ್ಟು ನಾವು ಒಂದು ಬಿಸ್ನೆಸ್ನ ಓಪನ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಏನು ನಮ್ಮ ವ್ಯವಹಾರಗಳು, ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ವ್ಯವಹಾರಗಳು ಏನಪ್ಪ ಇರುತ್ತೆ? ನಾವೊಂದು ಆಫೀಸ್ ಕೊಂಡ್ಕೋತೀವಿ, ಬಿಲ್ಡಿಂಗು, ಆಮೇಲೆ ಫ್ಯಾಕ್ಟ್ರಿ ಬಿಲ್ಡಿಂಗು, ಚೇರ್ಸು, ಬೆಂಚು, ಮೆಷಿನರಿ, ಈ ಥರ ಇದೆಲ್ಲವನ್ನು ನಾವು ಕೊಂಡ್ಕೋತಾ ಹೋಗ್ತೀವಿ. ಇದೆಲ್ಲವೂ ನಮ್ಮ ಆಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲನೂ ನಾವು ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಾ? ಇದೆಲ್ಲನೂ ನಮ್ಮ ಆಸ್ತಿ, ಇದೆಲ್ಲವೂ ನಮ್ಮ ಆಫೀಸ್ಗೆ ಸಂಬಂಧಪಟ್ಟಿರುವಂಥದ್ದು. ಇದೆಲ್ಲವನ್ನು ನಾವು ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವು ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡ್ತೀವಿ. ಈಗ ರಾಜು ಇರ್ಬೋದು, ಶ್ಯಾಮ್ ಇರ್ಬೋದು. ಸೊ ಹೆಸರು ಇರುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ, ಐಡೆಂಟಿಟಿ ಇರುವ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಾವು ವ್ಯವಹಾರಗಳನ್ನ ಮಾಡ್ತೀವಿ. ಸೊ ಇದು ಸಹ ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ವ್ಯವಹಾರಗಳು ಆಗುತ್ತೆ. ಅಷ್ಟೇ ಅಲ್ಲ, ರಾಜು, ಶ್ಯಾಮು ಆ ಥರ ಹೆಸರಿಟ್ಕೊಂಡಿರೋ ವ್ಯಕ್ತಿ ಅಷ್ಟೇ ಅಲ್ಲ, ನಾವು ಸ್ಕೂಲು, ಬ್ಯಾಂಕು, ಕಂಪನಿ, ಆರ್ಗನೈಸೇಷನ್ಗಳು ಇವ್ರಗಳ ಜೊತೆಗೂ ವ್ಯವಹಾರ ಮಾಡ್ತೀವಿ, ಹೌದೋ ಇಲ್ವೋ? ಈಗ ನಮ್ಮ ದುಡ್ಡನ್ನೆಲ್ಲ ಎಲ್ಲಿಡ್ತೀವಿ? ಬ್ಯಾಂಕಲ್ಲಿ ಇಡ್ತೀವಿ. ಸ್ಕೂಲ್ಗೆ ನಾವು ಯೂನಿಫಾರ್ಮ್ ಸಪ್ಲೈ ಮಾಡ್ತೀವಿ ಅಂದರೆ, ಅಥವಾ ನಾವು ಸ್ಕೂಲಿನ ಸಂಬಂಧಪಟ್ಟ ಏನೋ ವ್ಯವಹಾರಗಳಿರುತ್ತೆ. ಕಂಪನಿಗಳ ಜೊತೆ ನಮ್ಮ ವ್ಯವಹಾರಗಳಿರುತ್ತೆ, ಆರ್ಗನೈಸೇಷನ್ಸ್ ಜೊತೆಗೆ ನಮ್ಮ ವ್ಯವಹಾರಗಳಿರುತ್ತೆ. ಸೊ ಈ ಥರ ಏನೇ ಹೆಸರಿಟ್ಕೊಂಡಿರುವಂತಹ ಒಂದು ಆರ್ಗನೈಸೇಷನ್ ಆಗಿರ್ಬೋದು, UPI ಬ್ಯಾಂಕ್ ಆಗಿರ್ಬೋದು, ಅಥವಾ ಸ್ಕೂಲ್ ಯಾವುದೋ ಆಗಿರ್ಬೋದು, ರಾಜು ಕಂಪನಿ ಆಗಿರ್ಬೋದು. ಸೊ ಆ್ಯಸ್ ಅ ಪರ್ಸನ್ ಅಲ್ಲದೆ ಸಹ ಆರ್ಗನೈಸೇಷನ್ಗಳ ಜೊತೆಗೂ ನಾವು ಕೆಲಸ ಮಾಡ್ತೀವಿ, ವ್ಯವಹಾರಗಳನ್ನ ಮಾಡ್ತೀವಿ. ಸೊ ನಾವು ಇದನ್ನು ಸಹ ರೆಕಾರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟು, ಈಗ ನಾವು ಕಂಪ್ನಿ ಶುರು ಮಾಡಿದ್ವಿ ಅಂತಂದರೆ ನಮಗೆ ಖರ್ಚುಗಳಿರುತ್ತೆ, ಹೌದಾ? ಎಕ್ಸ್ಪೆನ್ಸಸ್ ಇರುತ್ತೆ. ಅದೇ ಥರ ನಮಗೆ ಇನ್ಕಮ್ಸು ಇರುತ್ತೆ, ಹೌದಾ? ನಮಗೆ ರೆಂಟ್ ಬರುತ್ತೆ, ಅಥವಾ ಇಂಟ್ರೆಸ್ಟ್, ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಇಂಟ್ರೆಸ್ಟ್ ಬರುತ್ತೆ. ಅದೇ ಥರ ನಮಗೆ ಲಾಸ್ ಆಗಿದ್ದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ, ಇಲ್ಲ ನಮಗೆ ಪ್ರಾಫಿಟ್ ಆಗಿದ್ದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಇದೆಲ್ಲವೂ ಟ್ರಾನ್ಸಾಕ್ಷನ್ಸ್ ಆಗಿ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಹೀಗೆ ರೆಕಾರ್ಡ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ನಾವು ಫಸ್ಟು ಡಿವೈಡ್ ಮಾಡೋಣ, ಅಕೌಂಟ್ಸ್ ಆಗಿ ಡಿವೈಡ್ ಮಾಡೋಣ. ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ 3 ಥರದ ಅಕೌಂಟ್ಗಳಾಗಿ ನಾವು ಡಿವೈಡ್ ಮಾಡೋಣ. ಫಸ್ಟ್ ಅಕೌಂಟಲ್ಲಿ, ಅಂದರೆ ರಿಯಲ್ ಅಕೌಂಟಲ್ಲಿ, ನಾವು ಅಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಬಿಲ್ಡಿಂಗ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ನಾನು ಹೇಳ್ದಂಗೆ ಇಲ್ಲಿ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತೀವಿ. ಒಬ್ಬ ವ್ಯಕ್ತಿ ಆಗಿರಬಹುದು, ಅಥವಾ
ಕಂಪನಿ ಹೆಸರಿಟ್ಕೊಂಡಿರುವಂತಹ ಆರ್ಗನೈಸೇಷನ್ಗಳಾಗಿರಬಹುದು. ಇಲ್ಲಿ ರಾಜು ಅನ್ನೋನು ಒಬ್ಬ ಪರ್ಸನ್ ಆಗಿ ಒಂದು ಐಡೆಂಟಿಟಿಯಾಗಿ ನಾವು ಅವನನ್ನು ಟ್ರೀಟ್ ಮಾಡ್ತೀವಿ. ಅದೇ ಥರ ರಾಜು ಕಂಪನಿ ಇದ್ದರೂ ಸಹ ಅದನ್ನು ಸೇಮ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮ್ಸ್ ಆ್ಯಂಡ್ ಗೇನ್ಸ್ನ ನಾವು ನಾಮಿನಲ್ ಅಕೌಂಟ್ ಆಗಿ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಏನಿದು ರಿಯಲ್ ಅಸೆಟ್ಸ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ? ಇಲ್ಲಿ ನಾವು ಮುಟ್ಟಕ್ಕೆ ಸಾಧ್ಯ ಇರುವಂತಹ ವಸ್ತುಗಳ ಬಗ್ಗೆ ಮೇಜರ್ ಆಗಿ ಮಾತಾಡ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಯಾವ ವಸ್ತು ಬಂತು, ಯಾವ ವಸ್ತು ಹೋಯಿತು, ಅಸೆಟ್ಸ್ ಯಾವ್ದು ಬಂತು, ಅಸೆಟ್ಸ್ ಯಾವ್ದು ಹೋಯಿತು ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಡೆಬಿಟ್ ವಾಟ್ ಕಮ್ಸ್ ಇನ್. ಈಗ ನಮಗೆ ಕ್ಯಾಶ್ ಬಂತು ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ನಾವು ಡೆಬಿಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಕ್ಯಾಶ್ ಹೊರಗಡೆ ಹೋಯಿತು ಅಂತಂದರೆ ಕ್ರೆಡಿಟ್ ವಾಟ್ ಗೋಸ್ ಔಟ್. ಈಗ ಇದನ್ನು ಜಸ್ಟ್ ರೂಲ್ಸ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಎಕ್ಸಾಂಪಲ್ ತೋರಿಸಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನೆಕ್ಸ್ಟ್ ಪರ್ಸನಲ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ನಾವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೀವು ಪ್ಲಂಬರ್, ಕಾರ್ಪೆಂಟರ್, ಟೇಲರ್, ಆ ಥರ ವ್ಯಕ್ತಿಗಳಿಗೆ ನಾವು ಅರ್ ಅಂತ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ. ಅದೇ ಥರ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಈ ರೂಲ್ಸನ್ನು ನೀವು ಬೈ ಹಾರ್ಟ್ ಮಾಡಬೇಕಾಗತ್ತೆ. ಇದನ್ನು ಹೆಂಗೆ ಅಪ್ಲೈ ಮಾಡೋದು ನಾನು ನಿಮಗೆ ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ನಮಗೆ ಬರುವಂತಹ ಖರ್ಚುಗಳನ್ನ ನಾವು ಡೆಬಿಟ್ ಮಾಡ್ತೀವಿ, ಇನ್ಕಮ್ಸ್ನ ನಾವು ಕ್ರೆಡಿಟ್ ಮಾಡ್ತೀವಿ. ರಿಯಲ್ ಅಕೌಂಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಪರ್ಸ್ನಲ್ ಅಕೌಂಟಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಈಗ ಇದನ್ನು ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾವು ರಿಯಲ್ ಅಕೌಂಟ್ ಬಗ್ಗೆ ಕಲಿಯೋಣ. ಇಲ್ಲಿ ರೂಲ್ಸ್ ಏನಿತ್ತು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಅಸೆಟ್ ಬಗ್ಗೆ ಮಾತಾಡೋದ್ರಿಂದ ಇಲ್ಲಿ ಯಾವುದು ಒಳಗೆ ಬಂದಿದೆ ಮತ್ತು ಯಾವುದು ಹೊರಗೆ ಹೋಗಿದೆ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಫಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. January 2nd, 2020 ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹6,000 ಅಂತ ಹೇಳಿದ್ದಾರೆ. ಇಲ್ಲಿ ನನಗೆ ಇವಾಗ ಯಾವುದು ಅಸೆಟ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ ಹೇಳಿ ನೋಡೋಣ. ಎಕ್ಸಾಕ್ಟ್ಲಿ, ಮೊದಲನೇದು ಫರ್ನಿಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎರಡನೇದು ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫರ್ನಿಚರ್ ಮತ್ತು ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೌದಾ? ಫರ್ನಿಚರ್ ಒಳಗೆ ಬಂದಿದೆ, ಪರ್ಚೇಸ್ಡ್ ಬಂದಿದೆ, ನಮ್ಮ ಬಿಸ್ನೆಸ್ ಒಳಗೆ ಫರ್ನಿಚರ್ ಬಂದಿದೆ, ಹಾಗೆ ಅದಕ್ಕೆ ತಕ್ಕಷ್ಟು ದುಡ್ಡು ಹೊರಗಡೆ ಹೋಗಿದೆ. ಎರಡೂ ಅಸೆಟ್ ಆಗಿರೋದ್ರಿಂದ ನಾವು ಎರಡಕ್ಕೂ ರಿಯಲ್ ಅಕೌಂಟ್ನ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಫರ್ನಿಚರ್ ಹ್ಯಾಸ್ ಕಮ್ ಇನ್, ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ನಾವು ರೆಕಾರ್ಡ್ ಮಾಡೋಣ ಬನ್ನಿ. 2nd January 2020 ಫರ್ನಿಚರ್ ಅಕೌಂಟ್ ಡೆಟಾರ್. ಫ್ರೆಂಡ್ಸ್, ಇಲ್ಲಿ ಡೆಟಾರ್ ಅಂತ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸತಿ ಲೆಕ್ಚರರ್ಸು ನೀವು ಬರೆದಿಲ್ಲ ಅಂತಂದರೆ ಅದಕ್ಕೆ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಸೊ ಜ್ಞಾಪಕ ಇಟ್ಕೊಂಡು ಅಲ್ಲಿ ಬರೀರಿ, ಓಕೆನಾ? ಫರ್ನಿಚರ್ ಅಕೌಂಟ್ ಡೆಟಾರ್ ಎಷ್ಟು? ₹6,000, 6,000. ಸ್ವಲ್ಪ ಒಂದು ಫಿಂಗರ್ ಗ್ಯಾಪ್ ಬಿಟ್ಟು ಇಲ್ಲಿ ಕೆಳಗೆ ಟು ಕ್ಯಾಶ್ ಅಕೌಂಟ್ ಏನಾಗಿದೆ? ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶ್ ಹೊರಗಡೆ ಹೋಗಿದೆ ಅಲ್ವಾ? ಸೊ ಈ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಟು ಕ್ಯಾಶ್ ಅಕೌಂಟ್, ಇಲ್ಲಿ ಕ್ರೆಡಿಟ್ ಆಗಿರೋ ಕಡೆ 6,000 ಬರಿತೀವಿ. ಈಗ ನೆಕ್ಸ್ಟು ಬ್ರ್ಯಾಕೆಟಲ್ಲಿ ಬೀಯಿಂಗ್ ಅಂತ ಶುರು ಮಾಡಿ ನರೇಷನ್ ಬರಿತೀವಿ. ಏನಪ್ಪ ನರೇಷನ್ ಅಂದರೆ ಈ ಟ್ರಾನ್ಸಾಕ್ಷನನ್ನು ನಾವು ಯಾಕೆ ಇಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ಬರಿತೀವಿ. ಬ್ರ್ಯಾಕೆಟ್ ಓಪನ್ ಮಾಡಿ ಬೀಯಿಂಗ್ ಅನ್ನೋದು ಕಂಪಲ್ಸರಿಲಿ ಬರೀಲೇಬೇಕು. ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್. ನೀವು ಕ್ಲಾಸಲ್ಲಿ ಬರೆಯುವಾಗ ಫುಲ್ ಬರೀರಿ, ನಾನಿಲ್ಲಿ ಅಬ್ರಿವೇಷನ್ಸ್ ಮಾತ್ರ ಬರಿತಾ ಇದ್ದೀನಿ, ಓಕೆನಾ? ಇದೇ ಥರ ಈಗ ನೆಕ್ಸ್ಟು Jan 4th, 2020 ಮೆಷಿನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹15,000. ಅಗೇನ್ ಮೆಷಿನರಿ ಅಸೆಟ್ಟು, ಕ್ಯಾಶು ಸಹ ಅಸೆಟ್ಟು. ಇಲ್ಲಿ ಎರಡು ಅಸೆಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ರಿಯಲ್ ಅಕೌಂಟ್ನ ರೂಲ್ಸು ಇಲ್ಲಿ ಅಪ್ಲೈ ಆಗುತ್ತೆ. ಮೆಷಿನರಿ ಏನಾಗ್ತಿದೆ? ಮೆಷಿನರಿ ಪರ್ಚೇಸ್ಡ್ ಆಗಿರೋದ್ರಿಂದ ಮೆಷಿನರಿ ಒಳಗಡೆ ಬರ್ತಾ ಇದೆ, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, 4ನೇ ತಾರೀಕು 2020 ಮೆಷಿನರಿ ಒಳಗಡೆ ಬರ್ತಾ ಇದೆ. ಡೆಟಾರ್ ಎಷ್ಟು?
15,000 ರೂಪಾಯಿ. 2 ಓಕೆ, ಏನು ಹೊರಗಡೆ ಹೋಗ್ತಿದೆ? ಕ್ಯಾಶ್ ಅಕೌಂಟ್ 15,000 ರೂಪಾಯಿ. ಓಕೆನಾ? ನರೇಷನಲ್ಲಿ ಏನು ಬರೀಬೇಕು? ಬೀಯಿಂಗ್ ಮೆಷಿನರಿ ಪರ್ಚೇಸ್ಡ್. ಓಕೆ, ಸೊ ಈ ಥರ ನಾವು ಜರ್ನಲ್ ಎಂಟ್ರೀಸ್ನ ಎಂಟ್ರ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನೆಕ್ಸ್ಟ್ 16 January 2020 ವೆಹಿಕಲ್ ಸೋಲ್ಡ್ ಫಾರ್ ಕ್ಯಾಶ್ ₹20,000. ಅಂದರೆ ವೆಹಿಕಲ್ನ ಸೇಲ್ ಮಾಡಿ ನಮ್ಮ ಬಿಸ್ನೆಸ್ಗೆ 20,000 ರೂಪಾಯಿ ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ 16ನೇ ತಾರೀಕು. ಸೊ ವೆಹಿಕಲ್, ಒಂದು ಅಸೆಟ್ ವೆಹಿಕಲ್ಲು, ಇನ್ನೊಂದು ಅಸೆಟ್ಟು ಕ್ಯಾಶು. ವೆಹಿಕಲ್ ಮತ್ತು ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೌದಾ? ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಇಲ್ಲಿ ಯಾವುದು ಒಳಗಡೆ ಬರ್ತಾ ಇದೆ? ಕ್ಯಾಶ್ ಒಳಗಡೆ ಬರ್ತಾ ಇದೆ, ವೆಹಿಕಲ್ ಹೊರಗಡೆ ಹೋಗ್ತಾ ಇದೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ 16ನೇ ತಾರೀಕು ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ಯಾಶ್ ಅಕೌಂಟ್ ಡೆಟಾರ್ ಎಷ್ಟು ಬಂದಿದೆ? 20,000 ರೂಪಾಯಿ ಬಂದಿದೆ. 2 ಏನು ಹೊರಗಡೆ ಹೋಗ್ತಾ ಇದೆ? ವೆಹಿಕಲ್ ಅಕೌಂಟ್ 20,000 rupees. Being vehicle sold. ಓಕೆನಾ? ನೆಕ್ಸ್ಟ್ ನೋಡೋಣ. January 18th ಫರ್ನಿಚರ್ ಸೋಲ್ಡ್ ಫಾರ್ ಕ್ಯಾಶ್. ಒಂದು ಬಗ್ಗೆ ಮಾತಾಡ್ತಿದ್ದೀವಿ ಫರ್ನಿಚರು, ಇನ್ನೊಂದು ಕ್ಯಾಶು. ಎರಡೂ ಸಹ ಅಸೆಟ್ ಆಗಿರೋದ್ರಿಂದ ರಿಯಲ್ ಅಕೌಂಟ್ನ ರೂಲ್ಸು ಇಲ್ಲಿ ಅಪ್ಲೈ ಆಗುತ್ತೆ. ಫರ್ನಿಚರ್ ಒಂದು, ಇನ್ನೊಂದು ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಹೋಯಿತು ಹೊರಗೆ? ಫರ್ನಿಚರ್ ಹೊರಗೆ ಹೋಗಿದೆ, ಕ್ಯಾಶು ಒಳಗಡೆ ಬಂದಿದೆ. ಡೆಬಿಟ್ ವಾಟ್ ಕಮ್ಸ್ ಇನ್ 18ನೇ ತಾರೀಕು ಜಾನ್ವರಿ ಏನು ಒಳಗಡೆ ಬಂದಿದೆ? ಕ್ಯಾಶ್ ಒಳಗಡೆ ಬಂದಿದೆ. ಡೆಟಾರ್ ಎಷ್ಟು? 6,000 ರೂಪಾಯಿ. ನೆಕ್ಸ್ಟ್ 2 ಫರ್ನಿಚರ್ ಅಕೌಂಟ್ 6,000 rupees. Being furniture sold. ಓಕೆನಾ? ಇದು ರಿಯಲ್ ಅಕೌಂಟು. ಏನು ಹೆದರ್ಕೋಬೇಡಿ, ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೂ 1-2 ಸರ್ತಿ ನೋಡಿ. ಇದಷ್ಟೇ ಅಲ್ಲದೆ ನಾವು ಮುಂದಕ್ಕೆ ತುಂಬ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಪರ್ಸ್ನಲ್ ಅಕೌಂಟ್. ಇಲ್ಲಿ ಏನು ರೂಲ್ಸು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ನಾವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀವಿ. ಓಕೆ, ಇಲ್ಲಿ ನಾವು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಓಕೆನಾ? 3rd January 2020 ಮೆಷಿನರಿ ಪರ್ಚೇಸ್ಡ್ ಫ್ರಮ್ ಸುರೇಶ್ ₹60,000. ಓಕೆ, ಇಲ್ಲಿ 2 ವಿಷಯ ನಾವು ಯಾವ್ದು ಬಗ್ಗೆ ಮಾತಾಡ್ತಾ ಇದ್ದೀವಿ? ಒಂದು ಮೆಷಿನರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ನೊಂದು ಸುರೇಶ್ ಅನ್ನೋನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹೌದಾ? ಮೆಷಿನರಿ ಏನು? ಅಸೆಟ್ ತಾನೇ. ಅಸೆಟ್ ಅಂದ ತಕ್ಷಣ ನಮ್ಮ ರಿಯಲ್ ಅಕೌಂಟ್ನ ರೂಲ್ಸು ಅಪ್ಲೈ ಆಗಬೇಕು. ಏನಪ್ಪ ಅದು? ಡೆಬಿಟ್ ವಾಟ್ ಕಮ್ಸ್ ಇನ್, ಆಯಿತಾ? ಮೆಷಿನರಿ ಒಳಗಡೆ ಬರ್ತಾ ಇದೆ. ಇಲ್ಲಿ ನಾವು 2 ವಿಷಯಗಳ ಬಗ್ಗೆ ಮಾತಾಡ್ತೀವಿ, ಮೆಷಿನರಿ ಮತ್ತು ಸುರೇಶ್ ಅನ್ನೋನ ಬಗ್ಗೆ, ಹೌದಾ? ಮೆಷಿನರಿ ಅನ್ನೋದು ರಿಯಲ್ ಅಕೌಂಟ್ ಆಗಿರೋದ್ರಿಂದ ಆ್ಯಂಡ್ ಅದು ಒಳಗಡೆ ಬರ್ತಾ ಇದೆ, ಅದಕ್ಕೆ ನಾವು ಅದನ್ನು ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ ಸುರೇಶ್ ಅನ್ನೋನು ಸಾಲಕ್ಕೆ ಈ ಮೆಷಿನರಿನ ಕೊಟ್ಟಿದ್ದಾನೆ, ಹಾಗಾಗಿ ಕ್ರೆಡಿಟ್ ದ ಗಿವರ್, ಅವನ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಓಕೆ, ಇಲ್ಲಿ ಏನು ಎಂಟ್ರಿ ಬರುತ್ತೆ ನೋಡೋಣ ಬನ್ನಿ. 3/1/2020 ಏನು ಒಳಗಡೆ ಬಂದಿದೆ? ಬಿಸ್ನೆಸ್ ಒಳಗೆ ಮೆಷಿನರಿ ಒಳಗಡೆ ಬಂದಿದೆ. ಮೆಷಿನರಿ ಅಕೌಂಟ್ ಡೆಟಾರ್ ಎಷ್ಟು? 60,000 ರೂಪಾಯಿ ಅಷ್ಟು ಮೆಷಿನರಿ ನಮ್ಮ ಬಿಸ್ನೆಸ್ಗೆ ಬಂದಿದೆ. 1 ಫಿಂಗರ್ ಗ್ಯಾಪ್ ಕೊಟ್ಟು 2 ಏನು ಹೋಗಿದೆ ಹೊರಗೆ? ಕ್ರೆಡಿಟ್ ದ ಗಿವರ್, ಸುರೇಶ್ ಅನ್ನೋನು ನಮಗೆ ಸಾಲವನ್ನು ಕೊಟ್ಟಿದ್ದಾನೆ. ಸೊ ಸುರೇಶ್ ಅಕೌಂಟ್ಗೆ ನಾವು 60,000 ಕ್ರೆಡಿಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಬೀಯಿಂಗ್ ಮೆಷಿನರಿ ಪರ್ಚೇಸ್ಡ್. ಓಕೆ, ನೆಕ್ಸ್ಟ್ Jan 4th 2020 ಫರ್ನಿಚರ್ ಸೋಲ್ಡ್ ಟು ರಾಘವ್ ₹5,000. ಅಂದರೆ ಇದರ ಅರ್ಥ ನಾವು ರಾಘವ್ಗೆ ಫರ್ನಿಚರ್ನ ಕೊಟ್ಟಿದ್ದೀವಿ, ಅವನು ನಮಗಿನ್ನೂ ದುಡ್ಡು ಕೊಡೋದು ಬಾಕಿ ಇದೆ ಅಂತ ಅರ್ಥ. ಸೊ ಇವಾಗ ನಾವೇನು ಮಾಡೋಣ? 2 ವಿಷಯಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಒಂದು ಫರ್ನಿಚರು, ಇನ್ನೊಂದು ರಾಘವ್, ಹೌದಾ? ಈಗ ಫರ್ನಿಚರ್ ಏನು? ಅಸೆಟ್ಟು. ಸೊ ಅಸೆಟ್ ಆಗಿರೋದ್ರಿಂದ ನಾವು ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡಬೇಕಾಗತ್ತೆ. ಫರ್ನಿಚರ್ ಇಲ್ಲಿ ಏನಾಗಿದೆ? ಹೊರಗಡೆ ಹೋಗಿದೆ. ನೆಕ್ಸ್ಟು
ರಾಘವ್ ಏನು ಮಾಡ್ತಾ ಇದ್ದಾನೆ, ರಾಘವ್ ಇಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ, ರಾಘವ್ ತಗೋತಾ ಇದ್ದಾನೆ. ಸೊ ಏನು ಜರ್ನಲ್ ಎಂಟ್ರೀಸ್ ಬರುತ್ತೆ ನೋಡೋಣ ಬನ್ನಿ. 4th January 20 ಏನಾಗಿದೆ ಇಲ್ಲಿ, ರಾಘವು ರಿಸೀವ್ ಮಾಡ್ತಾ ಇದ್ದಾನೆ, ಡೆಬಿಟ್ ದ ರಿಸೀವರ್. ಸೊ ರಾಘವ್ ಅಕೌಂಟ್ ಡೆಟಾರ್ ಎಷ್ಟು, 5,000 ರೂಪಾಯಿ ಟು ಏನು ಹೋಗಿದೆ ನಮ್ಮಿಂದ, ಫರ್ನಿಚರ್ ಅಕೌಂಟ್ 5,000 ರೂಪಾಯಿ, ಬೀಯಿಂಗ್ ಫರ್ನಿಚರ್ ಸೋಲ್ಡ್ ಟು ರಾಘವ್. ಓಕೆನಾ? ಸೊ ಇಲ್ಲಿ ನಾವು ರಾಘವ್ಗೆ ಸಾಲದ ಮೇಲೆ ಫರ್ನಿಚರ್ ಕೊಟ್ಟಿರೋದ್ರಿಂದ ಈ ಥರ ಜರ್ನಲ್ ಎಂಟ್ರೀಸ್ ಬರುತ್ತೆ. ನೆಕ್ಸ್ಟ್ 3rd ಎಕ್ಸಾಂಪಲ್, 26 January ಕ್ಯಾಶ್ ಪೇಡ್ ಟು ಶ್ಯಾಮ್ ₹20,000. 20,000 ರೂಪಾಯಿಯಷ್ಟು ನಾವು ಶ್ಯಾಮ್ಗೆ ಕೊಟ್ಟಿದ್ದೀವಿ. ಇಲ್ಲಿ ಕ್ಯಾಶ್ ಇಸ್ ಒನ್ ಥಿಂಗ್ ವಿ ಆರ್ ಡಿಸ್ಕಸಿಂಗ್, ಮತ್ತು ಶ್ಯಾಮ್ ಅನ್ನೋನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕ್ಯಾಶ್ ಅಂತ ಅಸೆಟ್ ಆಗಿರೋದ್ರಿಂದ ಅದಕ್ಕೆ ನಾವು ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಕ್ಯಾಶ್ ಪೇಡ್ ಟು ಶ್ಯಾಮ್, ಕ್ಯಾಶು ಹೊರಗಡೆ ಹೋಗಿದೆ, ಹಾಗೆ ಶ್ಯಾಮ್ ಅನ್ನೋನು ಡೆಬಿಟ್ ದ ರಿಸೀವರ್, ಅವನಿಗೆ ನಾವು ಕೊಟ್ಟಿದ್ದೀವಿ. ಸೊ ಅವನ ಅಕೌಂಟ್ನ ನಾವು ಡೆಬಿಟ್ ಮಾಡ್ತೀವಿ, ಶ್ಯಾಮ್ ಅನ್ನೋನ ಅಕೌಂಟು ನಾವು ಡೆಬಿಟ್ ಮಾಡ್ತೀವಿ. ಏನು 26/1/2020 ಏನಾಗಿದೆ, ಶ್ಯಾಮ್ ಅನ್ನೋನ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕು. ಯಾಕೆ ಅಂತಂದರೆ ಹೀ ಈಸ್ ದ ರಿಸೀವರ್. ಹೌದಾ? ನೋಡಿ ಎಷ್ಟು, 20,000 ರೂಪೀಸ್. ನೆಕ್ಸ್ಟು 1 ಫಿಂಗರ್ ಗ್ಯಾಪ್ ಬಿಟ್ಟು ಟು ಕ್ಯಾಶ್ ಅಕೌಂಟ್, ಅವನಿಗೆ ನಾವು ಕ್ಯಾಶ್ನ ಹೊರಗೆ ಕೊಟ್ಟಿದ್ದೀವಿ. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್, 20,000 ರೂಪೀಸ್ ನಮ್ಮ ಬಿಸ್ನೆಸ್ಸಿಂದ ಹೊರಗಡೆ ಹೋಗಿದೆ. ಬೀಯಿಂಗ್ ಕ್ಯಾಶ್ ಪೇಡ್ ಟು, ಬೀಯಿಂಗ್ ಪೇಡ್ ಟು ಶ್ಯಾಮ್. ಓಕೆ, ನೆಕ್ಸ್ಟು Jan 28 ಏನಾಗಿದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಗಗನ್. ಇಲ್ಲಿ 2 ವಿಷಯ ಮಾತಾಡ್ತೀವಿ, ಒಂದು ಕ್ಯಾಶು, ಒಂದು ಗಗನ್ನು. ಕ್ಯಾಶು, ಗಗನ್ನು ಇಬ್ಬರ ಬಗ್ಗೆ ಮಾತಾಡ್ತೀವಿ. ಏನಾಗಿದೆ, ಕ್ಯಾಶ್ ರಿಸೀವ್ಡ್, ಕ್ಯಾಶ್ ಒಳಗಡೆ ಬಂದಿದೆ, ಆ್ಯಂಡ್ ಗಗನ್ ಅಕೌಂಟ್ ಹೊರಗಡೆ ಹೋಗಿದೆ. ಕ್ರೆಡಿಟ್ ದ ಗಿವರ್, ಕ್ಯಾಶ್ ಬಂದಿದೆ, ಡೆಟಾರ್ 8,000 ರೂಪೀಸ್ ಟು ಗಗನ್ ಅಕೌಂಟ್ ಕ್ಯಾಪಿಟಲ್ಲು 8,000 ರೂಪೀಸ್. ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಗಗನ್. ಓಕೆ, ಇದು ಪರ್ಸ್ನಲ್ ಅಕೌಂಟ್. ಇಲ್ಲಿ ನೋಡಿ, ನಾವು ಸುರೇಶ್ ಬಗ್ಗೆ ಮಾತಾಡ್ತೀವಿ, ರಾಘವ್ ಬಗ್ಗೆ ಮಾತಾಡ್ತೀವಿ, ಶ್ಯಾಮು, ಗಗನ್ನು, ಈ ಥರ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀವಿ. ಅಕಸ್ಮಾತ್ ಇಲ್ಲಿ ಸುರೇಶ್ ಬದಲಾಗಿ ಸುರೇಶ್ ಕಂಪನಿ ಅಂತಿತ್ತು ಅಂತ ಇಟ್ಕೊಳ್ಳಿ, ಅದು ಸಹ ಪರ್ಸನಲ್ ಅಕೌಂಟೇ ಆಗುತ್ತೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ರಾಘವ್ ಬ್ಯಾಂಕ್ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಅದು ಸಹ ಪರ್ಸ್ನಲ್ ಅಕೌಂಟೇ ಆಗುತ್ತೆ. ಶ್ಯಾಮ್ ಆರ್ಗನೈಸೇಷನ್ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಶ್ಯಾಮ್ ಕೋಆಪರೇಟಿವ್ ಸೊಸೈಟಿ ಅಂತಿತ್ತು, ಅದು ಸಹ ಪರ್ಸ್ನಲ್ಲೇ ಆಗುತ್ತೆ. ಇದು ಹೆಸರುಗಳು ಬಂದಾಗ ನಾವು ಅದನ್ನು ಪರ್ಸ್ನಲ್ ಅಕೌಂಟ್ ಆಗಿ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಓಕೆನಾ? ಈಗ ಫಸ್ಟ್ ನಾವು ಎಕ್ಸಾಂಪಲ್ ನೋಡೋಣ. Jan 8, 2020 ಸ್ಯಾಲರಿ ಪೇಯ್ಡ್ ₹8,000 ರೂಪೀಸ್. ಇಲ್ಲಿ ನಾವು 8,000 ರೂಪಾಯಿಯಷ್ಟು ಸ್ಯಾಲರಿಯನ್ನು ಕೊಟ್ಟಿದ್ದೀವಿ. ಹೌದಾ? ಸೊ ಸ್ಯಾಲರಿ ಹೆಂಗೆ ಕೊಟ್ಟಿದ್ದೀವಿ ಆ ಥರ ಇಲ್ಲಿ ಸ್ಪೆಸಿಫೈ ಮಾಡದೇ ಇದ್ದಾಗ ನಾವು ಅದನ್ನು ಕ್ಯಾಶ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸ್ಯಾಲರಿ ನಮಗೇನದು, ನಮಗದು ಎಕ್ಸ್ಪೆನ್ಸು, ನಮಗೆ ಖರ್ಚಾಗ್ತಾ ಇದೆ. ಸೊ ನಾವೇನು ಮಾಡ್ತೀವಿ, ಅದನ್ನು ಡೆಬಿಟ್ ಮಾಡ್ತೀವಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್. ಈಗ ಕ್ಯಾಶ್ ಏನು, ಅಸೆಟ್ ಅಂದ ತಕ್ಷಣ ಏನು ಮಾಡಬೇಕು, ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡಬೇಕು. ಕ್ಯಾಶ್ ಏನಾಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಸೊ ನಾವು ಕ್ಯಾಶನ್ನು ಕ್ರೆಡಿಟ್ ಮಾಡ್ತೀವಿ, ಸ್ಯಾಲರಿಯನ್ನು ಡೆಬಿಟ್ ಮಾಡ್ತೀವಿ. 8ನೇ ತಾರೀಕು ಏನಾಗ್ತಾ ಇದೆ, ಸ್ಯಾಲ್ರಿಯನ್ನು ನಾವು ಡೆಬಿಟ್ ಮಾಡ್ತೀವಿ. ಸ್ಯಾಲ್ರಿ ಅಕೌಂಟ್ ಡೆಟಾರ್ ಎಷ್ಟು, 8,000 ರೂಪಾಯಿಯಷ್ಟು ಸ್ಯಾಲ್ರಿ ಕೊಟ್ಟಿದ್ದೀವಿ. ಟು ಕ್ಯಾಶ್ ಹೊರಗಡೆ ಹೋಗಿದೆ, ಅಕೌಂಟ್ 8,000 ರೂಪೀಸ್. ಓಕೆನಾ?
ಬೀಯಿಂಗ್ ಸ್ಯಾಲರಿ ಪೇಯ್ಡ್. ಓಕೆ, ನೆಕ್ಸ್ಟು 9th January 2020 ಇಂಟ್ರೆಸ್ಟ್ ಪೇಯ್ಡ್ ₹19,000. ಇಲ್ಲೂ ಸಹ ನಾವು ಹೆಂಗೆ ಕೊಟ್ಟಿದ್ದೀವಿ ಅಂತ ಅವರು ಹೇಳಿಲ್ಲ, ಹಾಗಾಗಿ ನಾವು ಅದನ್ನು ಕ್ಯಾಶ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇಂಟ್ರೆಸ್ಟ್ನ ಪೇ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದೆ. ಮೊದಲನೇ ವಿಷಯ ಇಲ್ಲಿ ಇಂಟ್ರೆಸ್ಟ್ ಏನು, ನಮಗೆ ನಾವು ಇಂಟ್ರೆಸ್ಟ್ ಕೊಟ್ಟಿರೋದ್ರಿಂದ ಅದು ನಮಗೆ ಎಕ್ಸ್ಪೆನ್ಸು. ಹೌದಾ? ಇನ್ನೊಂದು ವಿಷಯ ಮಾತಾಡ್ತೀವಿ, ಅದು ಕ್ಯಾಶು. ಕ್ಯಾಶ್ ಏನು? ಅಸೆಟ್ ಅಂದ ತಕ್ಷಣ ನಾವು ಯಾವ ರೂಲ್ಸ್ ಅಪ್ಲೈ ಮಾಡಬೇಕು? ರಿಯಲ್ ಅಕೌಂಟ್ ರೂಲ್ಸ್ ಅಪ್ಲೈ ಮಾಡಬೇಕು. ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಇಂಟ್ರೆಸ್ಟ್ ಅಕೌಂಟ್ ನಾವು ಡೆಬಿಟ್ ಮಾಡ್ತಾ ಇದ್ದೀವಿ ಬಿಕಾಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್. ಓಕೆ, 9/1/2020 ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಎಷ್ಟು? ₹19,000. ಒನ್ ಫಿಂಗರ್ ಗ್ಯಾಪ್. 2 ಕ್ಯಾಶ್ ಅಕೌಂಟ್, ಕ್ಯಾಶಲ್ಲಿ ಪೇ ಮಾಡಿರೋದ್ರಿಂದ ಕ್ಯಾಶ್ ಅಕೌಂಟ್ ₹19,000. ಓಕೆನಾ? ಬೀಯಿಂಗ್ ಇಂಟ್ರೆಸ್ಟ್ ಪೇಯ್ಡ್. ಓಕೆ, ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕ್ವೆರೀಸ್ ಕಳಿಸಿ, ನಾನು ಖಂಡಿತ ಅದನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟು January 21st ಕಮಿಷನ್ ರಿಸೀವ್ಡ್ ಅಂದ್ರೇನು? ದುಡ್ಡು ಒಳಗಡೆ ಬರ್ತಾ ಇದೆ ಕಮಿಷನ್ ರೂಪದಲ್ಲಿ ಅಂತ. ಸೊ ಈಗ ಅಗೇನ್ ನಾವು ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದಾ? ಈಗ ಕ್ಯಾಶ್ ಏನಾಗ್ತಿದೆ? ಒಳಗಡೆ ಬರ್ತಾ ಇದೆ. ಕ್ಯಾಶ್ ಈಸ್ ಅ ಅಸೆಟ್. ಸೊ ನಾವು ಹಾಗಾಗಿ ಕ್ಯಾಶ್ನ ರಿಯಲ್ ಅಕೌಂಟ್ ರೂಲ್ಸ್ನ ಇಲ್ಲಿ ಅಪ್ಲೈ ಮಾಡ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಇಲ್ಲಿ ಕ್ಯಾಶ್ ಬರಿತೀವಿ. ನೆಕ್ಸ್ಟು ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಇದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. 21ನೇ ತಾರೀಕು 2020 ಕಮಿಷನ್ ರಿಸೀವ್ಡ್. ಸೊ ಕ್ಯಾಶು ಒಳಗಡೆ ಬರ್ತಾ ಇದೆ, ಡೆಬಿಟ್ ಮಾಡ್ತೀವಿ. ಅದಕ್ಕೆ ಅದನ್ನು ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡಿ ಎಷ್ಟು? ₹2,000 ಟು ಕಮಿಷನ್ ಅಕೌಂಟ್, ₹2,000. ಓಕೆ, ಬೀಯಿಂಗ್ ಕಮಿಷನ್ ಫುಲ್ ಬರೀಬೇಕು ನೀವು ಎಕ್ಸಾಮ್ನಲ್ಲಿ ಅಥವಾ ಕ್ಲಾಸ್ ವರ್ಕಲ್ಲಿ. ಕಮಿಷನ್ ರಿಸೀವ್ಡ್. ಓಕೆ, ನೆಕ್ಸ್ಟು 26th January ಏನಾಗಿದೆ? ರೆಂಟ್ ರಿಸೀವ್ಡ್. ಇಲ್ಲಿ ನಾವು ರೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ರೆಂಟು ನಾವು ಕಟ್ಟಿದರೆ ಅದು ಎಕ್ಸ್ಪೆನ್ಸ್ ಆಗುತ್ತೆ, ರೆಂಟ್ ಬಂದರೆ ನಮಗೆ ಅದು ಇನ್ಕಮ್ ಆಗುತ್ತೆ. ಇನ್ಕಮ್ ಅಂದ ತಕ್ಷಣ ನಾವೇನು ಮಾಡಬೇಕು? ಕ್ರೆಡಿಟ್ ನಾಮಿನಲ್ ಅಕೌಂಟ್ ರೂಲ್ಸ್ನ ಫಾಲೋ ಮಾಡಬೇಕು. ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ನಾವು ರೆಂಟ್ ಬಂದಿರೋದ್ರಿಂದ ಇದನ್ನು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಕ್ಯಾಶ್ ಈಸ್ ಅ ಅಸೆಟ್, ಅದಕ್ಕೆ ನಾವು ರಿಯಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಸೊ ಕ್ಯಾಶ್ನ ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಡೆಟಾರ್ ಎಷ್ಟು? ₹8,000 ಎಷ್ಟು ಟು ರೆಂಟ್ ಅಕೌಂಟ್ ₹8,000. ಓಕೆನಾ? ಬೀಯಿಂಗ್ ನರೇಷನ್ ಬರೀಲೇಬೇಕು. ಬರೆಯುವಾಗ ಈ ಬೀಯಿಂಗ್ನ ಕಂಪಲ್ಸರಿಲಿ ಆ್ಯಡ್ ಮಾಡಲೇಬೇಕು, ಇಲ್ಲ ಅಂದರೆ ನಿಮಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ, ಮರಿಬೇಡಿ. ಬೀಯಿಂಗ್ ರೆಂಟ್ ರಿಸೀವ್ಡ್. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನಷ್ಟು ವೀಡಿಯೋಸ್ಗಳ ಜೊತೆಗೆ ಬರ್ತೀನಿ. ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.